ನಡೀತಾ ಇರುವಂತಹ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಆಟಗಾರರು ಭರ್ಜರಿ ಪ್ರದರ್ಶನ ನೀಡಿದ್ದಾರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಭಾರತ ಪರ ಯಶಸ್ವಿ ಜೈಸ್ವಾಲ್ ಹಾಗೆ ಕೆಎಲ್ ರಾಹುಲ್ ಓಪನರ್ಸ್ ಆಗಿ ಅದ್ಭುತ ಅಡಿಪಾಯವನ್ನು ಹಾಕಿಕೊಟ್ಟಿದ್ರು. ಅಲ್ಲದೆ ಇಬ್ಬರು ಯಂಗ್ ಬ್ಯಾಟರ್ಗಳ ಬ್ಯಾಟಿಂದ ಸೆಂಚುರಿ ಕೂಡ ಸಿಡಿದಿದ್ದು ಈ ಬಾರಿ ಆಂಗ್ಲರ ನಾಡಿನಲ್ಲಿ ಟೆಸ್ಟ್ ಸರಣಿ ಹೊಸ ಸ್ವರೂಪವನ್ನೇ ಪಡ್ಕೊಂಡಿದೆ. ದಶಕಗಳ ದಾಖಲೆಗಳು ಛಿದ್ರವಾಗಿವೆ. ಟೀಂ ಇಂಡಿಯಾ ಯುವ ಪಡೆಯ ಆರ್ಭಟದ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲೀಡ್ಸ್ನ ಹೆಡಿಂಗ್ಲೆಯಲ್ಲಿ ನಡೀತಾ ಇರುವಂತಹ ಮೊದಲ ಟೆಸ್ಟ್ನ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಮೊದಲ ದಿನದಾಟದ ಅಂತ್ಯದ ವೇಳೆಗೆ ಭಾರತ 3 ವಿಕೆಟ್ಗಳ ನಷ್ಟಕ್ಕೆ 359 ರನ್ಗಳನ್ನು ಕಲೆ ಹಾಕಿದೆ. ಪಂದ್ಯದ ಮೊದಲ ದಿನವೇ ಭಾರತೀಯ ಬ್ಯಾಟ್ಸ್ಮನ್ಗಳು ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಅದರಲ್ಲೂ ಟೀಂ ಇಂಡಿಯಾ ಪರವಾಗಿ ಇಬ್ಬರು ಬ್ಯಾಟ್ಸ್ಮನ್ ಶತಕಗಳನ್ನು ಗಳಿಸಿದ್ದಾರೆ. ರಿಷಬ್ ಪಂತ್ 65 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದಾರೆ. ಗಿಲ್ಗಂತೂ ಕ್ಯಾಪ್ಟನ್ ಆಗಿ ಇದು ಅವಿಸ್ಮರಣೀಯ ಸರಣಿಯಾಗಿದೆ. ಮೊದಲ ದಿನದಾಟದಲ್ಲೇ ಆಂಗ್ಲರನ್ನ ಕಾಡಿದ ಬ್ಯಾಟರ್ಸ್. ಹೇಳಿ ಕೇಳಿ ಆಂಗ್ಲರ ನಾಡು ಬ್ಯಾಟರ್ಸ್ ಪಾಲಿಗೆ ಅಗ್ನಿ ಪರೀಕ್ಷೆಯ ಕಣ. ಇಲ್ಲಿ ಬ್ಯಾಟಿಂಗ್ ನಡೆಸೋದು ಸುಲಭ ಅಲ್ವೇ ಅಲ್ಲ. ಆದರೂ ಕೂಡ ಭಾರತೀಯ ಬ್ಯಾಟರ್ಸ್ ಲೀಲಾಜಾಲವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಅದರಲ್ಲೂ ಇಂಗ್ಲೆಂಡ್ನಲ್ಲಿ ಇದೇ ಮೊದಲ ಬಾರಿಗೆ ಟೆಸ್ಟ್ ಆಡಿದ ಜೈಸ್ವಾಲ್ ಅಂತೂ ತುಂಬಾನೇ ಕಾನ್ಫಿಡೆನ್ಸ್ ಆಗಿದ್ರು. ಹಾಗೆ ಕ್ಯಾಪ್ಟನ್ ಆಗಿ ಪ್ರೆಷರ್ ಇದ್ರೂ ಕೂಡ ಶುಭ್ಮನ್ ಗಿಲ್ ಆಟವನ್ನ ಮೆಚ್ಚಲೇಬೇಕು. ಯಶಸ್ವಿ ಜೈಸ್ವಾಲ್ ಹಾಗೆ ನಾಯಕ ಶುಭ್ಮನ್ ಗಿಲ್ ಬಾರಿಸಿದ ಶತಕದ ನೆರವಿನಿಂದ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಆಂಡರ್ಸನ್ ತೆಂಡೂಲ್ಕರ್ ಸರಣಿಯ ಮೊದಲ ಪಂದ್ಯದಲ್ಲಿ ಅತ್ಯುತ್ತಮ ಸ್ಕೋರ್ನೇ ಕಲೆ ಹಾಕಿದೆ. ಹಾಗೆ ಕೆಎಲ್ ರಾಹುಲ್ ಮತ್ತು ರಿಷಬ್ ಪಂತ್ ಕೂಡ ಒಳ್ಳೆ ಸ್ಕೋರ್ ಮಾಡಿದ್ರು. ಹೀಗಾಗಿ ಗಿಲ್ ಪಡೆ ಮೊದಲ ಇನ್ನಿಂಗ್ಸ್ನಲ್ಲಿ ಮೊದಲ ದಿನದಾಟದ ಅಂತ್ಯಕ್ಕೆ ತ್ರಿಶತಕದ ದಾಖಲೆ ಬರೆದಿದೆ. ಆಂಗ್ಲರ ನಾಡಿನಲ್ಲಿ ಇತಿಹಾಸ ಸೃಷ್ಟಿಸಿದ ಜೈಸ್ವಾಲ್. ಇಂಗ್ಲೆಂಡ್ ನೆಲದಲ್ಲಿ ನಡೀತಾ ಇರುವಂತಹ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಓಪನರ್ ಆಗಿ ಕಣಕ್ಕಿಳಿದ ಯಶಸ್ವಿ ಜೈಸ್ವಾಲ್ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ್ರು. ಈ ಮೂಲಕ 58 ವರ್ಷಗಳ ಬಳಿಕ ಹೊಸ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಈ ಪಂದ್ಯದಲ್ಲಿ 159 ಎಸೆತಗಳನ್ನು ಎದುರಿಸಿದ ಜೈಸ್ವಾಲ್ 1 6 ಹಾಗೆ 16 4ಗಳೊಂದಿಗೆ ಒಟ್ಟು 101 ರನ್ಗಳನ್ನು ಕಲೆ ಹಾಕಿದ್ರು. ಈ ಮೂಲಕ ಹೆಡಿಂಗ್ಲೆ ಮೈದಾನದಲ್ಲಿ ಗರಿಷ್ಠ ಸ್ಕೋರ್ ಗಳಿಸಿದ ಟೀಂ ಇಂಡಿಯಾದ ಆರಂಭಿಕ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ಈ ದಾಖಲೆ ಭಾರತ ತಂಡದ ಮಾಜಿ ಆರಂಭಿಕ ಆಟಗಾರ ಫಾರೂಕ್ ಇಂಜಿನಿಯರ್ ಅವರ ಹೆಸರಿನಲ್ಲಿತ್ತು. 1967ರಲ್ಲಿ ಹೆಡಿಂಗ್ಲೆ ಮೈದಾನದಲ್ಲಿ 87 ರನ್ ಬಾರಿಸಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ 2002ರಲ್ಲಿ ಈ ಮೈದಾನದಲ್ಲಿ ಸಚಿನ್ ತೆಂಡೂಲ್ಕರ್ ಶತಕ ಬಾರಿಸಿದ ಬಳಿಕ ಭಾರತದ ಯಾವುದೇ ಬ್ಯಾಟರ್ ಕೂಡ ಲೀಡ್ಸ್ನಲ್ಲಿ 3 ಅಂಕಿ ರನ್ಗಳ ಗಡಿ ದಾಟಿರಲಿಲ್ಲ. ನಾಯಕನಾಗಿ ಇಂಗ್ಲೆಂಡ್ನಲ್ಲಿ ಶುಭ್ಮನ್ ಗಿಲ್ ಶುಭಾರಂಭ. ಈ ಸರಣಿ ಹೆಚ್ಚು ಕುತೂಹಲಕ್ಕೆ ಕಾರಣವಾಗಿದೆ ಹೊಸ ಕ್ಯಾಪ್ಟನ್ ಮತ್ತು ಯಂಗ್ಸ್ಟರ್ಸ್ ಟೀಮ್ ಅಂತ. ಅದರಲ್ಲೂ ನಾಯಕನಾಗಿ ಕ್ರಿಕೆಟ್ ಜೀವನವನ್ನು ಅವಿಸ್ಮರಣೀಯವಾಗಿ ಆರಂಭಿಸಬೇಕು ಅನ್ನೋದು ಪ್ರತಿಯೊಬ್ಬ ಕ್ರಿಕೆಟಿಗನ ಕನಸಾಗಿರುತ್ತೆ. ಇದೀಗ ಟೆಸ್ಟ್ ನಾಯಕತ್ವವನ್ನು ವಹಿಸಿಕೊಂಡಂತ ಮೊದಲ ಪಂದ್ಯದಲ್ಲಿ ಶತಕದ ಇನ್ನಿಂಗ್ಸ್ ಆಡಿದ್ದಾರೆ ಶುಭ್ಮನ್ ಗಿಲ್. ಇಂಗ್ಲೆಂಡ್ ಸರಣಿಯೊಂದಿಗೆ ಭಾರತ ಟೆಸ್ಟ್ ತಂಡದ ಖಾಯಂ ನಾಯಕತ್ವ ವಹಿಸಿಕೊಂಡಿರುವಂತಹ ಶುಭ್ಮನ್ ಗಿಲ್ ಶತಕ ಸಿಡಿಸಿ ಮಿಂಚಿದ್ದಾರೆ. ಹಾಗೆ ಅನೇಕ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ. ತಮ್ಮ ಶತಕದ ಇನ್ನಿಂಗ್ಸ್ನಲ್ಲಿ 140 ಎಸೆತಗಳನ್ನು ತೆಗೆದುಕೊಂಡ ಗಿಲ್ 14 ಬೌಂಡ್ರಿಗಳನ್ನು ಬಾರಿಸಿದ್ರು. ಅಲ್ಲದೆ ಬೌಂಡ್ರಿ ಬಾರಿಸುವ ಮೂಲಕವೇ ತಮ್ಮ ಶತಕವನ್ನು ಕೂಡ ಕಂಪ್ಲೀಟ್ ಮಾಡಿದ್ರು. ನಾಯಕನಾಗಿ ಮೊದಲ ಟೆಸ್ಟ್ ಪಂದ್ಯ ಆಡ್ತಾ ಇರುವಂತಹ ಗಿಲ್ ಮೊದಲ ಇನ್ನಿಂಗ್ಸ್ನಲ್ಲಿ ಶತಕ ಬಾರಿಸಿದ ಭಾರತದ 4ನೇ ನಾಯಕ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಇನ್ನು ಗಿಲ್ಗಿಂತ ಮೊದಲು ವಿಜಯ್ ಹಜಾರೆ, ಸುನಿಲ್ ಗವಾಸ್ಕರ್ ಹಾಗೆ ವಿರಾಟ್ ಕೊಹ್ಲಿ ಈ ಸಾಧನೆ ಮಾಡಿದ್ರು. ಸೇನಾ ದೇಶಗಳಲ್ಲಿ ಚರಿತ್ರೆ ಬರೆದ ರಿಷಬ್ ಪಂತ್. ಇನ್ನು 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವಂತಹ ರಿಷಬ್ ಪಂತ್ ಕೂಡ ಈ ಪಂದ್ಯದಲ್ಲಿ ದಾಖಲೆ ಬರೆದಿದ್ದಾರೆ. 65 ರನ್ಗಳ ಇನ್ನಿಂಗ್ಸ್ನಲ್ಲಿ ಭಾರತೀಯ ವಿಕೆಟ್ ಕೀಪರ್ ಆಗಿ ಸೇನಾ ದೇಶಗಳಲ್ಲಿ ಅತಿ ಹೆಚ್ಚು ಟೆಸ್ಟ್ ರನ್ ಗಳಿಸುವ ವಿಷಯದಲ್ಲಿ ಪಂತ್ ಅವರು MS ಧೋನಿ ಅವರನ್ನ ಹಿಂದಿಕ್ಕಿದ್ದಾರೆ. ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ತಂಡಗಳನ್ನ ಸೇನಾ ದೇಶಗಳಾಗಿ ಕರೆಯಲಾಗುತ್ತೆ. MS ಧೋನಿ ನಂತರ ಟೆಸ್ಟ್ ಕ್ರಿಕೆಟ್ನಲ್ಲಿ 3000 ರನ್ ಗಳಿಸಿದ 2ನೇ ಭಾರತೀಯ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಸಂಗಕಾರ್ ಅವರನ್ನ ಹಿಂದಿಕ್ಕಿ 3000 ರನ್ ಗಳಿಸಿದ ಏಷ್ಯಾದ ಅತ್ಯಂತ ವೇಗದ ವಿಕೆಟ್ ಕೀಪರ್ ಎನಿಸಿಕೊಂಡಿದ್ದಾರೆ. ಆಡಮ್ ಗಿಲ್ಕ್ರಿಸ್ಟ್ ನಂತರ ಈ ಸಾಧನೆ ಮಾಡಿದ 2ನೇ ವೇಗದ ಆಟಗಾರ ರಿಷಬ್ ಪಂತ್ ಆಗಿದ್ದಾರೆ. ಒಟ್ನಲ್ಲಿ 18 ವರ್ಷಗಳ ಬಳಿಕ ಆಂಗ್ಲರ ನಾಡಿನಲ್ಲಿ ಗೆಲ್ಲಲೇಬೇಕು ಎನ್ನುವಂತಹ ಹಠದೊಂದಿಗೆ ಕಣಕ್ಕಿಳಿದಿರುವಂತಹ ಭಾರತೀಯ ತಂಡದಲ್ಲಿ ಯಂಗ್ಸ್ಟರ್ಸ್ ಈಗಾಗಲೇ ಬ್ಯಾಟಿಂಗ್ ಮೂಲಕ ಆಂಗ್ಲರನ್ನ ಕಾಡಿದ್ದಾರೆ. ಡೆಬ್ಯೂ ಮ್ಯಾಚ್ನಲ್ಲಿ ಸಾಯಿ ಸುದರ್ಶನ್ ಡಕೌಟ್ ಆದರೂ ಕೂಡ ಇತರೆ ಆಟಗಾರರು ಅದನ್ನ ಪ್ಯಾಚಪ್ ಮಾಡಿದ್ದಾರೆ. ಸೊ ಅಷ್ಟು ದೊಡ್ಡ ಎಫೆಕ್ಟ್ ಏನು ಬೀರಿಲ್ಲ. ಭಾರತ ಪರ ಇನ್ನೂ ಕೂಡ ಬ್ಯಾಟಿಂಗ್ ಲೈನಪ್ ಇರೋದ್ರಿಂದ ಮತ್ತಷ್ಟು ಬಿಗ್ ಸ್ಕೋರ್ ಬರುವಂತ ನಿರೀಕ್ಷೆ ಇದೆ. ಬ್ಯಾಟಿಂಗ್ ನಲ್ಲಿನ ಈ ಇಂಪ್ಯಾಕ್ಟ್ ನ ಬೌಲಿಂಗ್ ನಲ್ಲಿ ತೋರಿಸಿದ್ರು ಕೂಡ ಇಂಗ್ಲೆಂಡ್ ತಂಡವನ್ನ ಸದ್ಯ ಬಡಿಯೋದ್ರಲ್ಲಿ ಡೌಟೇ ಇಲ್ಲ. ನಮಸ್ಕಾರ.